ಉಮೇಶ್ ಬಣ್ಕಾರ್ ಅವರ ನ್ಯಾಯಾಲಯದಲ್ಲಿ ಇರೋ ಒಂದು ಆರ್ಬಿಟ್ರೇಷನ್ ಅಲ್ಲಿ ಆದ ಒಂದು ಚಿಕ್ಕ ಒಪ್ಪಂದ ನಾನು ಮಾಡ್ಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ. ಸರ್, ಈ ಸಿನಿಮಾ ಸೋತ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡ್ಕೊಡ್ತೀನಿ ಸರ್, ಅಟ್ ಫ್ರೀ ಆಫ್ ಕಾಸ್ಟ್, ನಾನು ಡೈರೆಕ್ಷನ್ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದನ್ನ ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ. ನನಗೆ ಅವ್ರ ಅನ್ನ ಹಾಕಿದ್ದಾರೆ, ನಾನು ನೆನೆಸ್ಕೊತೀನಿ. ಯಾಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳ್ಳೋದು, ಅವ್ರಿಗೆ ಅನ್ಯಾಯ ಆಗದಿರೋ ಥರ ಕಾಪಾಡ್ಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ, ಅದು ಯಾರಾದರೂ ಆಗಲಿ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಗಣಿಸಿದ್ರೆ, ಎಸ್ ಲೆಟ್ಸ್ ಫೇಸ್ ಇಟ್, ಅದರಲ್ಲಿ ತೊಂದರೆ ಇಲ್ಲ, ಹೋರಾಟ ಮಾಡೋಣ, ಅದನ್ನೆಲ್ಲ ಫೇಸ್ ಮಾಡೋಣ. ಅಣ್ಣ ಕ್ವಶನ್ಸ್ ಇದೆ ಅಂದ್ರೆ ಈಗ ಮುಂದಿನ ಪ್ರೋಸೆಸ್ ಏನು? ನೆಕ್ಸ್ಟ್ ಅವ್ರಿಗೆ ಸಿನಿಮಾ ಮಾಡ್ಕೊಡ್ತೀರಾ, ಅವ್ರ ಸೈಟ್ಗಳ ಅಥವಾ ಅವ್ರದ್ದು ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ. ನಮ್ದು ತಪ್ಪಿಲ್ಲ, ಸತ್ಯಕ್ಕೆ ಯಾವತ್ತು ಜಯ ಇದೆ, ಜಯ ಸಿಕ್ಕೇ ಸಿಗುತ್ತೆ. ಇದು ನೋಡಿ ಏನಾಗಿದೆ, ಒಂದು ಕಂಡೀಷನ್ ಅದು ಒಂದ್ಸಲ ಸ್ಟೇ ಕೊಟ್ಮೇಲೆ ಕ್ಯಾಶುಲಿಟಿ ಅಥವಾ ಪ್ರಾಪರ್ಟಿ ಶೂಟಿ ಕೊಡ್ಲೇಬೇಕು. ಏನು ಕೊಡ್ತಿದೆ ಅದನ್ನ ಈಗ ನಮಗೆ ಹೆಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಎಲ್ಲರಿಗೂ ಒಂದು ಸರ್ಟಿ ಸರಾಸ್ ಕೊಡ್ತೀವಿ, ಕಳ್ಸಾಗಿದೆ ಅಲ್ವಾ, ಈ ಆ ಕಾಪಿ ಓದಿದ್ರೆ ಇವ್ರದ್ದೇನು ರಾಮರಾವ್ ಏನು ಕೇಸು ನನ್ನ ಮೇಲೆ ಹಾಕಿ ಸ್ಟೇ ತಗೊಂಡಿದ್ದಾರೆ, ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ. ಈಸ್ ಟೋಟಲಿ ಇನ್ನೋಸೆಂಟ್. ಈ ಕೊಲೆಟ್ರಲ್ ಏನ್ ಕೊಟ್ಟಿದ್ದೀನಿ ಅದನ್ನ ಎಷ್ಟು ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಅನ್ನೋದು ರಿಲೀಸ್ ಆಗುತ್ತೆ. ಕೊಲೆಟ್ರಲ್ ರಿಲೀಸ್ ಮಾಡಕ್ಕೆ ಕೋರ್ಟೇನೇ ಅನುಮತಿ ಕೊಡುತ್ತೆ. ನಂದಿ ಪಾತ್ರನೇ ಇಲ್ಲ ಇದರಲ್ಲಿ. ಆಮೇಲೆ ಇವ್ರದ್ದು ಏನಾಗುತ್ತೆ ಅಂತಂದ್ರೆ, ಇವ್ರ ಕೇಸನ್ನು ಇವ್ರು ಏನು ಅಲ್ಲಿ ಅಪಿಯರ್ ಆದ್ರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ. ಮತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ. ನನ್ನ ಪ್ರಾಪರ್ಟಿ ಅಲ್ಲಿವರೆಗೂ ಅಲ್ಲಿ ಇರುತ್ತೆ ಅಷ್ಟೇ. ಕಷ್ಟ ಆಲ್ರೆಡಿ ಆಗಿದೆ, ಕಷ್ಟ ಈಗ ಫೇಸ್ ಮಾಡಲೇಬೇಕಲ್ಲ. ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಕರಿದ್ದಾರೆ. ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ಗಳು, ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮಗೆ ಸಿಗುತ್ತೆ ಇರೋದು ಕನ್ಫರ್ಮ್ ಆಗಿದೆ. ಇಲ್ಲ, ಈಗೆಲ್ಲವೂ ಬದಲಾವಣೆಗಳಾಗ್ತವೆ. ಯಾಕೆಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸ್ ಬದಲಾಗುತ್ತೆ ಸಂಪೂರ್ಣವಾಗಿ, ಫ್ರಮ್ 0 to 100. ಸೊ ಪ್ಲಸ್ ಮೈನಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಒಂದು ಮೈನಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಮಾಡ್ಬಿಡುತ್ತೆ, ಒಂದು ಪ್ಲಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಮಾಡ್ಬಿಡುತ್ತೆ. ಹಾಗಾಗಿ ಅದನ್ನ ಏನ್ ಬಂದ್ರು ಒಳ್ಳೇದಕ್ಕೆ ಅಂತ ಅದನ್ನ ತಗೊಳ್ಳೋಣ. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋದ್ರೆ ಈಗ ನಾವು ಏನು ಖರ್ಚು ಮಾಡಿದೀವಿ ಅದೆಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಒಂದು ನಿನ್ನೆ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ 2 ರಿಂದ 3 ಕೋಟಿ ಕಲೆಕ್ಷನ್ ಆಗ್ತಿತ್ತು. ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಎಸ್, ಇಟ್ಸ್ ಅ ಹ್ಯೂಜ್ ಡಿಫರೆನ್ಸ್, ಹ್ಯೂಜ್ ಮೈನಸ್. ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ 1 ಕೋಟಿಯಿಂದ 1.5 ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಆಗೇ ಆಗುತ್ತೆ. ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ. ನಮ್ಮ ಜವಾಬ್ದಾರಿ. ಈಗ ಅನ್ಯಾಯವಾಗಿ ಅದನ್ನು ನಿಲ್ಲಿಸಿದ್ರಲ್ಲ, ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ. ಸೊ ನಮಗೆ ಲಾಸ್ ಆಗಿದೆ ಅನ್ನೋದು ಮಾತ್ರ ಸತ್ಯ. ಸ್ಕ್ರೀನ್ಸ್ ಹೆಚ್ಚಾಗುತ್ತೆ. ನಾವು ಏನ್ ಮಾಡ್ಕೊಂಡಿದ್ವಿ, ಈ 4 ರಿಂದ 5 ದಿನಗಳ ರಜಾ ಕಾಲ ಏನಿದೆ ಇದು ಪ್ಯಾಕ್ ಆಗಿ ಹೋಗ್ಲಿ, ಸಂಪೂರ್ಣವಾಗಿ ಹೌಸ್ಫುಲ್ ಗಳಾಗಿ ಹೋಗ್ಲಿ ಅಂದ್ಬಿಟ್ಟು ತುಂಬಾ ಕಡಿಮೆ ಸ್ಕ್ರೀನ್ಸ್ ಹಾಕಿದ್ವಿ. ಈಗ ಏನಾಗುತ್ತೆ ಅಂತಂದ್ರೆ ಅದನ್ನ ಪ್ರಪೋರ್ಷನೇಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಬಿಸ್ನೆಸ್ಗೆ. ಸೊ ಹಾಗಾಗಿ ರಜೆಗಳಿಲ್ಲ ಮುಂದಿನ ವಾರ. ಸೊ ದಿಸ್ ಇಸ್ ಅ ವೆರಿ ಹ್ಯೂಜ್ ಲಾಸ್ ನಮಗೆ, ಈ ರಜೆಗಳನ್ನ ಬಿಟ್ಟಿದ್ದು. 4 ದಿನದ ರಜೆಗಳು ಅಂತಂದ್ರೆ 1 ಕೋಟಿ ಆಗೋ ಜಾಗದಲ್ಲಿ 1.25 ಕೋಟಿ ಆಗುತ್ತೆ ಕಲೆಕ್ಷನ್ಸ್. ಸೊ ಅದನ್ನ ಪ್ರಪೋರ್ಷನೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದಾದ್ರೆ ಏನ್ ಮಾಡ್ತೀವಿ, ಥಿಯೇಟರ್ಸ್ ನ ಜಾಸ್ತಿ ಮಾಡ್ತೀವಿ. ಸೊ ಈ ಸಾರಿ ಮಿನಿಮಮ್ 200 ಥಿಯೇಟರ್ಗಳನ್ನ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಸೊ ಅದನ್ನ ನಮ್ಮೆಲ್ಲರಿಗೂ ಹಿತೈಷಿಗಳು ನಮ್ಮ KP ಶ್ರೀಕಾಂತ್ ಅವರು, ಗೋಕುಲ್ ಫಿಲ್ಮ್ಸ್ ಅವರು, ಮೇಜರ್ ಆಗಿ KP ಶ್ರೀಕಾಂತ್ ಅವರು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಈಸ್ ವಿತ್ ಅಸ್ ಅಂಡ್ ಕನ್ನಡ ಇಂಡಸ್ಟ್ರಿ ಇಸ್ ವಿತ್ ಅಸ್. ಚೇಂಬರ್ ಇದೆ, ಕನ್ನಡಿಗರಿದ್ದಾರೆ, ಕನ್ನಡ ಚಿತ್ರಗಳನ್ನ ಪ್ರೀತಿ ಮಾಡೋಣ ಜನರಿದ್ದಾರೆ. ದೇ ವಿಲ್ ಸಪೋರ್ಟ್ ಅಸ್.